ಯೂಟ್ಯೂಬ್ದವರು ಒಂದು ಹೊಸ ಫೀಚರನ್ನು ತಂದಿದ್ದಾರೆ. ಅದು ಏನು ಮತ್ತು ಯಾವುದ್ರ ಬಗ್ಗೆ ಕೊಟ್ಟಿದ್ದಾರೆ? ಹೌದು, ಯೂಟ್ಯೂಬು ಒಂದು ಒಳ್ಳೆಯ ಫೀಚರ್ ಕೂಡ ತಂದಿದ್ದಾರೆ. ಈಗಾಗಲೇ ನಮಗೆ ನಮ್ಮ ವೀಡಿಯೋನ ವ್ಯೂಸು ವೈರಲ್ ಮಾಡ್ಕೋಬೋದು, ತುಂಬ ಚೆನ್ನಾಗಿ ವ್ಯೂಸ್ ಬರುತ್ತೆ. ಅದೇ ರೀತಿ ನಮ್ಮ ವಾಚ್ ಟೈಮ್ ಅವರ್ಸ್ ಕೂಡ ತುಂಬ ಬೇಗನೆ ಕಂಪ್ಲೀಟ್ ಮಾಡ್ಕೋಬೋದು ಈ ಒಂದು ಫೀಚರಿಂದ. ಅದು ಹೇಗೆ ಮತ್ತು ಯಾವ ಥರ ನಾವು ಯೂಸ್ ಮಾಡ್ಕೋಬೇಕು, ಅದರಿಂದ ನಮ್ಗೆ ಉಪಯೋಗ ಏನಿದೆ, ಅದೊಂದೇ ಉಪಯೋಗ ಇದೆಯಾ ಮತ್ತೊಂದು ಉಪಯೋಗ ಇದೆಯಾ ಅಂತ ಈ ವಿಡಿಯೋದಲ್ಲಿ ನಾವು ಒಂದಿಷ್ಟು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ಈಗಾಗಲೇ ಬಂದಿರತಕ್ಕಂಥ ಒಂದು ಹೊಸ ಫ್ಯೂಚರ್ ಏನಪ್ಪ ಅಂತಂದರೆ ಯೂಟ್ಯೂಬ್ನಲ್ಲಿ ಒಂದು ಒಳ್ಳೆ ಅದ್ಭುತವಾಗಿರ್ತಕ್ಕಂಥ ಒಂದು ಚೆನ್ನಾಗಿರ್ತಕ್ಕಂಥ ಒಂದು ಅಪ್ಡೇಟನ್ನು ಯೂಟ್ಯೂಬ್ದವರು ಕೊಟ್ಟಿದ್ದಾರೆ. ಈಗೇನು ಹೊಸ ಕ್ರಿಯೇಟರ್ಸ್ ಏನಿರ್ತಾರಲ್ಲ ಅವ್ರುಗಳಿಗೆ ತುಂಬ ಯೂಸ್ಫುಲ್ ಆಗುವ ಒಂದು ಅಪ್ಡೇಟ್ ಕೂಡ ಅವರು ತಂದಿದ್ದಾರೆ. ಈಗ ಹೊಸ ಕ್ರಿಯೇಟರ್ಸ್ ಏನಿರ್ತಾರಲ್ಲ, ನಮ್ಮದು ಒಂದು ವಿಡಿಯೋ ಅಪ್ಲೋಡ್ ಮಾಡಿದರೆ ಒಂದು ತಮ್ನೇಲ್ನ ಕ್ರಿಯೇಟ್ ಮಾಡ್ತಾಯಿದ್ರು. ಆ ತಮ್ನೇಲ್ಗೆ 3 ತಾಸಲ್ಲಿ CTR ಅನ್ನೋದು ಬರ್ತಾಯಿತ್ತು. ಎಷ್ಟು ಪರ್ಸೆಂಟೇಜ್ ನಮ್ಮದು ಚಲೋ ಇದೆ, ತಮ್ನೇಲು ಎಷ್ಟು ಚೆನ್ನಾಗಿ ಓಡ್ತಾ ಇದೆ, ನಮ್ಮ ತಮ್ನೇಲ್ ನೋಡಿಬಿಟ್ಟೇ ನಮ್ಮ ವೀಡಿಯೋ ಹೇಗೆ ಓಡ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ನಾವು ಕಂಪೇರ್ ಮಾಡ್ಕೋಬೋದಾಗಿತ್ತು. ಆದರೆ ಈಗ ಯೂಟ್ಯೂಬ್ ಒಂದು ಹೊಸ ಫ್ಯೂಚರ್ ಏನು ತಂದಿದ್ದಾರೆ ಅಂತಂದರೆ, ಅಟ್ ಎ ಟೈಮ್ಗೆ ಒಂದು 3 ತಮ್ನೇಲ್ಸ್ನ ಕೊಡ್ಬೋದು ಒಂದು ವೀಡಿಯೋಗೆ. ಆ 3 ತಮ್ನೇಲ್ಸ್ನ ಕೊಡೋದ್ರಿಂದ ಏನು ಉಪಯೋಗಪ್ಪ ಅಂತಂದರೆ ಏನಿಲ್ಲ ಫ್ರೆಂಡ್ಸ್. ಯಾಕಂತಂದರೆ ಒಂದು ವೀಡಿಯೋಗೆ 3 ತಮ್ನೇಲ್ಸ್ನ ಕೊಡೋದ್ರಿಂದ ಒಬ್ಬೊಬ್ಬರಿಗೆ ಒಂದೊಂದು ತಮ್ನೇಲ್ನ ಕೊಡುತ್ತೆ. ಇದು ಲಾಂಗ್ ಜರ್ನಿ ಆಗಿರುತ್ತೆ ಈ ತಮ್ನೇಲ್ಸ್ದು. ಯಾಕಂತಂದರೆ ನಾವು ಅವಾಗ ತಮ್ನೇಲ್ ಕ್ರಿಯೇಟ್ ಮಾಡಿ ಒಂದು ವೀಡಿಯೋಗೆ ಅಪ್ಲೋಡ್ ಮಾಡಿದ್ದೀವಿ ಅಂತಂದರೆ ಅದು 3 ತಾಸಲ್ಲಿ ಕೊಟ್ಬಿಡ್ತಾ ಇತ್ತು ರಿಸಲ್ಟು. CTR ಏನು ಅನ್ನೋದು ಅದು ರಿಸಲ್ಟ್ ಕೊಟ್ಬಿಡ್ತಾ ಇತ್ತು 3 ತಾಸಲ್ಲಿ. ಆದರೆ ಈಗ ಆ ಥರ ಅಲ್ಲ ಫ್ರೆಂಡ್ಸ್. ಯಾಕಂತಂದರೆ 3 ತಮ್ನೇಲ್ಸ್ನ ಕೊಡೋದ್ರಿಂದ ತುಂಬ ಲೆಂದಿಯಾಗಿ ಟೈಮ್ ತೊಗೊಳ್ತಾ ಇದೆ ಯೂಟ್ಯೂಬು. ಆ ಅಲ್ಗಾರಿದಮ್ ಪ್ರಕಾರ, ಯೂಟ್ಯೂಬ್ ಅಲ್ಗಾರಿದಮ್ ಪ್ರಕಾರ ಇವರು ಏನು ಮಾಡಿದ್ದಾರೆ ಅಂತಂದರೆ ತುಂಬ ಲಾಂಗ್ ಟೈಮನ್ನು ಇಟ್ಟಿದ್ದಾರೆ. 3 ತಮ್ನೇಲ್ಸಿಗೂ ಕೂಡ ಟೆಸ್ಟ್ ಆ್ಯಂಡ್ ಕಂಪೇರ್ ಮಾಡೋದು ತುಂಬ ಟೈಮನ್ನು ತೊಗೊಳ್ತಾ ಇದ್ದಾರೆ. ಅದು 2 ವೀಕ್ಸ್ಗೆ ತೊಗೊಳ್ತಾ ಇದ್ದಾರೆ. ಯಾಕಂತಂದರೆ ಒಂದೊಂದು ತಮ್ನೇಲ್ಸಿಗೂ ಕೂಡ ತುಂಬ ಟೈಮ್ ಹಿಡಿಯುತ್ತೆ ಅನಿಸುತ್ತೆ. ಹಾಗಾಗಿ ಅವರು 2 ವೀಕ್ಸ್ನ ತೊಗೊಳ್ತಾ ಇದ್ದಾರೆ. 2 ವಾರಗಳನ್ನು ತೊಗೊಳ್ತಾ ಇದ್ದಾರೆ. ನಮಗೆ ಇದರಿಂದ ಆಗುವ ತುಂಬ ಅದ್ಭುತವಾಗಿರ್ತಕ್ಕಂಥ ಉಪಯೋಗ ಏನಪ್ಪ ಅಂತಂದರೆ ಹೊಸ ಕ್ರಿಯೇಟರ್ಸ್ಗಳಿಗೆ ತುಂಬ ಯೂಸ್ ಆಗುತ್ತೆ. ಹೌದು, ಯಾಕಂತಂದರೆ ಹೊಸ ಯೂಟ್ಯೂಬರ್ಸು ವೀಡಿಯೋನ ಅರ್ಧಂಬರ್ಧ ಮಾಡಿ ಹಾಕ್ಬಿಟ್ಟಿರ್ತಾರೆ. ಅದಕ್ಕೆ ವೀಡಿಯೋ ತಮ್ನೇಲ್ ಚೆನ್ನಾಗಿರುತ್ತೆ. ಒಬ್ಬೊಬ್ರದ್ದು ಒಂದು ಸಲ ಅಪ್ಲೋಡ್ ಮಾಡಿದರೆ ತುಂಬ ಚೆನ್ನಾಗಿ ವ್ಯೂಸ್ ಹೋಗುತ್ತೆ, ಮತ್ತು ಅಲ್ಲಿಗೆ ಸ್ಟ್ರಕ್ ಆಗಿಬಿಡುತ್ತೆ. ಹಾಗಾಗಿ ಸ್ಟ್ರಕ್ ಆಗಿದ್ದು ಅಲ್ಲೇ ಡೆಡ್ ಆಗಿಬಿಡುತ್ತೆ ವೀಡಿಯೋ, ಮತ್ತು ಅದನ್ನು ಮುಂದಕ್ಕೆ ತರೋಕ್ಕೆ ಆಗೋಂಗಿಲ್ಲ. ಆ ಥರ ಇರೋದರಿಂದ ಯೂಟ್ಯೂಬ್ದವರು ಒಂದು ಹೊಸ ಫ್ಯೂಚರ್ ಕೂಡ ಅವರು ಯೋಚನೆ ಮಾಡೇ ತಂದಿದ್ದಾರೆ. ಹೊಸ ಕ್ರಿಯೇಟರ್ಗಳಿಗೆ ಆಗಲಿ ಮತ್ತು ಹಳೆ ಕ್ರಿಯೇಟರ್ಸ್ಗಾಗಲಿ ಇದು ತುಂಬ ಯೂಸ್ಫುಲ್ ಆಗುತ್ತೆ ಅನ್ನೋದು ಯೂಟ್ಯೂಬ್ ಅವರ ಉದ್ದೇಶ. ಹಾಗಾಗಿ ಈ ಅಪ್ಡೇಟನ್ನು ತಂದಿದ್ದಾರೆ. ಇದು ಏನಪ್ಪ ಅಂತಂದರೆ ತುಂಬ ವ್ಯೂಸ್ ಬರುತ್ತೆ. ಒಬ್ಬೊಬ್ರಿಗೆ ಒಂದೊಂದು ತಮ್ನೇಲ್ ಕೊಡೋದ್ರಿಂದ ವೆರೈಟಿ ನಾವು 3 ಕೊಟ್ಟಿರ್ತೀವಿ ತಮ್ನೇಲ್ಸ್ನ. ಆ 3 ಕೂಡ ತುಂಬ ಅದ್ಭುತವಾಗಿ ಮಾಡಿರ್ತೀವಿ. ಆದರೆ ಇವರು 2 ವೀಕ್ಸಲ್ಲಿ ಏನು ಕಂಡುಹಿಡಿತಾರೆ ಅಂತಂದರೆ, ನಮ್ಮದು ಯಾವ ತಮ್ನೇಲ್ ಚೆನ್ನಾಗಿದೆ, ಯಾವ ತಮ್ನೇಲ್ಗೆ ತುಂಬ ಜಾಸ್ತಿ ವ್ಯೂಸ್ ಬಂದಿದೆ ಅನ್ನೋದು ನಮ್ಗೆ ಗೊತ್ತಾಗ್ಬಿಟ್ಟಿರುತ್ತೆ. ನಾವು ಯಾವ ತಮ್ನೇಲ್ನ ಮಾಡಿದರೆ ನಮಗೆ ವ್ಯೂಸ್ ರೀಚ್ ಆಗುತ್ತೆ, ತುಂಬ ಚೆನ್ನಾಗಿ ವೈರಲ್ ಆಗುತ್ತೆ ವೀಡಿಯೋ ಅನ್ನೋದು ನಮಗೆ ಐಡಿಯಾ ಬರುತ್ತೆ. ನಾವು ಯಾವ ಥರ ತಮ್ನೇಲ್ಸ್ನ ಡಿಸೈನ್ ಮಾಡ್ಕೋಬೇಕು ಅನ್ನೋದು ನಮಗೂ ಕೂಡ ಒಂದು ಐಡಿಯಾ ಬರುತ್ತೆ. ಹಾಗಾಗಿ ಇವರು ಆ ಥರ ಮಾಡಿದ್ದಾರೆ. ಅಟ್ ಎ ಟೈಮ್ಗೆ 3 ತಮ್ನೇಲ್ಸ್ನ ಅಪ್ಲೋಡ್ ಮಾಡೋದ್ರಿಂದ ನಮಗೇನಪ್ಪ ಉಪಯೋಗ ಅಂತಂದರೆ ಇದೇ. ನಮ್ಮ ತಮ್ನೇಲ್ನ ಯಾವ ಥರ ಡಿಸೈನ್ ಮಾಡ್ಕೊಂಡ್ರೆ ನಮ್ಮ ತಮ್ನೇಲ್ನ ಯಾವ ಥರ ಡಿಸೈನ್ ಮಾಡ್ಕೊಂಡ್ರೆ ನಮ್ಮ ವ್ಯೂವರ್ಸ್ ಜಾಸ್ತಿ ನೋಡ್ತಾರೆ, ನಮ್ಮ ತಮ್ನೇಲ್ ಯಾವುದಕ್ಕೆ ಜಾಸ್ತಿ ರೀಚ್ ಬರ್ತಾ ಇದೆ ಅನ್ನೋದು ಕೂಡ ನಮಗೆ ಐಡಿಯಾ ಬರುತ್ತೆ. ಆವಾಗ ಅದೇ ದಾರಿಯಲ್ಲಿ ಕೂಡ ನಾವು ತಮ್ನೇಲ್ನ ಮಾಡ್ಬೋದು, ಅದೇ ರೀತಿ ಇಂಕ್ರೀಸ್ ಕೂಡ ಮಾಡಿಸ್ಕೋಬೋದು. ಈ ವ್ಯೂಸ್ ಬರೋದ್ರಿಂದ ನಮಗೆ ವಾಚ್ ಟೈಮ್ ಅವರ್ಸು ಕೂಡ ತುಂಬ ಈಸಿಯಾಗಿ ಕೂಡ ಕಂಪ್ಲೀಟ್ ಆಗುತ್ತೆ. ಆಗಿರೋದ್ರ ಕಾರಣದಿಂದಾಗಿ ಟೆಸ್ಟ್ ಆ್ಯಂಡ್ ಕಂಪೇರ್ ಅನ್ನೋದು ಒಂದು ಯೂಟ್ಯೂಬ್ದವರು ಒಂದು ಹೊಸ ಫ್ಯೂಚರ್ ತಂದಿದ್ದಾರೆ. ಈ ಫ್ಯೂಚರ್ನ ತುಂಬ ಯೂಟ್ಯೂಬರ್ಸ್ ಕೂಡ ತುಂಬ ಗೈಡೆನ್ಸ್ ಆಗಿ ಕೊಟ್ಬಿಡುತ್ತೆ. ತುಂಬ ಯೂಸ್ಫುಲ್ ಆಗಿರ್ತಕ್ಕಂಥ ಒಂದು ಅಪ್ಡೇಟ್ ಅನ್ಬೋದು ಇದು. ಯಾಕಂತಂದರೆ ಕೆಲವೊಂದು ವೀಡಿಯೋಸು ತುಂಬ ಚೆನ್ನಾಗಿ ಹೋಗಿರುತ್ತೆ, ಮತ್ತು ಅಲ್ಲೇ ಡೆಡ್ ಆಗಿಬಿಟ್ಟಿರುತ್ತೆ. ಹಾಗಾಗಿ ಈ ಅಪ್ಡೇಟಿಂದ ತುಂಬ ಚೆನ್ನಾಗಿ ಅದನ್ನು ಎಬ್ಸ್ ಕೂಡ